ಓಂ ಸಾಯಿರಾಮ್. 1914ರಲ್ಲಿ ಶಿರಡಿಯ ಸಾಕರ್ವಾಡಿಯ ವೈದ್ಯ ಶ್ರೀ ಎಂ.ಆರ್. ಠಾಗೂರ್ ಅವರು ಎತ್ತಿನ ಗಾಡಿಯಲ್ಲಿ ಕೋಪಗಾಂವ್ನ ಅಂಚೆ ಕಚೇರಿಗೆ ಹೋಗುತ್ತಿದ್ದರು. ಕೆಲವು ಸಹ ಪ್ರಯಾಣಿಕರೊಂದಿಗೆ ಮಾತನಾಡುತ್ತಿದ್ದಾಗ 2,500 ರೂಪಾಯಿಗಳ ಬಾಂಡ್ ಹೊಂದಿದ್ದ ಚೀಲವು ವೈದ್ಯರ ಗಮನಕ್ಕೆ ಬಾರದೆ ಎತ್ತಿನ ಗಾಡಿಯಿಂದ ಕೆಳಗೆ ಜಾರಿತು. ದಾರಿಯಲ್ಲಿ ಚೀಲ ಕೆಳಗೆ ಬಿದ್ದಿರುವುದು ಅವರ ಗಮನಕ್ಕೆ ಬಂದಿತು. ನಂತರ ಅದನ್ನು ಹುಡುಕುತ್ತಾ 1-2 ಮೈಲಿ ದೂರ ಹೋದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಆತಂಕದಿಂದ ಅವರಿಗೆ ಮಧ್ಯರಾತ್ರಿಯಾದರೂ ನಿದ್ರೆ ಬರಲಿಲ್ಲ. ತನ್ನ ಮನೆಯಲ್ಲಿದ್ದ ಸಾಯಿಬಾಬಾರವರ ಫೋಟೋ ಬಳಿ ಕುಳಿತು ಪ್ರಾರ್ಥಿಸಬೇಕೆಂದು ಯೋಚಿಸಿದಾಗ ಯಾರೋ ಅವರಿಗೆ ಚಿಂತೆ ಮಾಡುವುದನ್ನು ನಿಲ್ಲಿಸು ಎಂದು ಹೇಳುವುದನ್ನು ಕೇಳಿಸಿಕೊಂಡಂತೆ ಭಾಸವಾಯಿತು. ಇದು ಅವರಿಗೆ ಮನಸ್ಸಿಗೆ ಶಾಂತಿಯನ್ನು ತಂದುಕೊಟ್ಟಿತು. ಮರುದಿನ ಹತ್ತಿರದ ಹಳ್ಳಿಯಲ್ಲಿ ತನ್ನ ಸ್ನೇಹಿತ ಅನಾರೋಗ್ಯದಿಂದ ಬಳಲುತ್ತಿದ್ದನು. ಆತನನ್ನು ನೋಡಿ ಪರೀಕ್ಷಿಸಿ ಅವನಿಗೆ ಔಷಧಿ ನೀಡಿ ತಾನು ಕಳೆದುಕೊಂಡ ಬಗ್ಗೆ ಹೇಳಿದರು. ಅವರ ಮಾತುಕತೆಯನ್ನು ಕೇಳುತ್ತಾ ಹತ್ತಿರದಲ್ಲಿ ನಿಂತಿದ್ದ ಹುಡುಗಿ ತಕ್ಷಣ ಓಡಿ ಹೋಗಿ ಒಂದು ಚೀಲವನ್ನು ತೆಗೆದುಕೊಂಡು ಬಂದು, "ನೆನ್ನೆ ರಸ್ತೆಯಲ್ಲಿ ಇದು ಕೆಳಗೆ ಬಿದ್ದಿತ್ತು" ಎಂದಳು. ಚೀಲವನ್ನು ನೋಡಿ ತನ್ನ ಎಲ್ಲ ಕಾಗದಗಳು ಸರಿಯಾಗಿವೆ ಎಂದು ತಿಳಿದು ವೈದ್ಯರಿಗೆ ತುಂಬ ಸಂತೋಷವಾಯಿತು ಮತ್ತು ಬಾಬಾ ಅವರ ಕೃಪೆಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಓಂ ಸಾಯಿರಾಮ್.